ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ.ಐ. ಅಥವಾ ಮಲ್ಲಪ್ಪ ಜುತಾರ್. ಆದ್ಮೇಲೆ ಸ್ವಲ್ಪ ನಾವು ಇವತ್ತೊಂದಿಷ್ಟು ನಮ್ಮ ನೆರೆಯ ಬದಿಯ ಬಂಗಾಲದ ಬಗ್ಗೆ ಮಾತಾಡುವಂಥದ್ದು. ಬಾಂಗ್ಲಾದೇಶ ಅಂದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡ್ತು, ನಮ್ಮ ಹಳೆಯ ಪೂರ್ವ ಪಾಕಿಸ್ತಾನ, ಈಗ ಬಾಂಗ್ಲಾ ಅಥವಾ ನಮ್ಮ ಬಂಗಾಲಿಗಳ ಸಹೋದರ ನಾಡು. ಈ ನಾಡು ಬಹಳಷ್ಟು ನಮ್ಗೆ ಹತ್ತಿರ. ಯಾಕಪ್ಪ ಅಂತಂದ್ರೆ ಇದರ ಪಾಕಿಸ್ತಾನದ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದ ಭಾರತ. ಹೀಗಾಗಿ ಇದ್ರ ಬಗ್ಗೆ ಒಂದಿಷ್ಟು ನಮಗೆಲ್ಲ ಕಾಳಜಿ. ಯಾಕಂದ್ರೆ ಭಾರತದ ಒಂದು ಕಾಲದ ಒಂದು ಭಾರತದ ಭಾಗ ಅದು. ಎಲ್ಲ ಹೆಚ್ಚು ಮೇಲೂ ಭಾಗಗಳು ಆ ಮಾತು ಬೇರೆ. ಆದರೆ ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಆಗಿ ಎರಡೂ ಒಂದು ಮಾಡಬೇಕು ಅನ್ನೋ ಉದ್ದೇಶದಿಂದ ಅವತ್ತೇನೋ ಪ್ರಯತ್ನ ಮಾಡಿ ಅವತ್ತು ನಮ್ಮ ಜಿನ್ನಾರವರು ದೇಶ ಹೊಡೆದು ಕಾರಣೀಕರ್ತರಾಗಿದ್ದರು. ನಾವು ಅದಕ್ಕೆ ಮೌನಾಗಿದ್ದೀವಿ. ಆದರೆ ಕಾಲ ದೂರ ಇದ್ದಷ್ಟು ವಿಶೇಷವಾಗಿ ಏನಾಗಿಬಿಟ್ಟಿದ್ದಪ್ಪ ಅಂದ್ರೆ ಅವ್ರೇನು ತಿಳ್ಕೊಂಡಿದ್ರು, ಬಂಗಾಳಿಗಳಾಗಲಿ ಪಾಕಿಸ್ತಾನಿಗಳಾಗಲಿ ಎರಡೂ ನಡುಕಿನ ಜಾಗವನ್ನು ತೊಗೊಂಡ್ಬಿಟ್ರೆ ನಮ್ದು ಪಾಕಿಸ್ತಾನ ಉದ್ದು ಪಟ್ಟಿ ಆಗ್ತದೆ. ಅದರೊಳಗೆ ನಮ್ಮ ಲಕ್ನೋ ಅಂದರೆ ಈ ಉತ್ತರ ಪ್ರದೇಶ ನಮ್ದು ಆಗ್ತೈತಿ ಅನ್ನುವಂಥ ಒಂದು ವಿಚಾರ ಇಟ್ಟಿದ್ರು. ಅದು ಆಗಲಿಲ್ಲ, ಬೇರೆ ವಿಷಯ. ನಂತರದಲ್ಲೇ 71ರಾಗ ಯುದ್ಧ ಆಯಿತು, ಸಪ್ರೇಟ್ ದೇಶ ಆಯಿತು, ಅದು ನಿರ್ಮಾತೃ ತಿಳ್ಕೊಂಡು ಹೋದ್ರು ಶೇಖ್ ಅವರು. ಈ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ನಾವು ಮತ್ತು ಅದೇ ರೀತಿ ಆಗ್ಬೋದಾ ನಮ್ಮದು ಬಂಗಾಲ ಮತ್ತು ನಮ್ಮದು ಗೆಳೆತನಂತೆ? ಮೋಸ್ಟ್ಲಿ ಆಗಲಿಕ್ಕಿಲ್ಲ. ಮೊದಲಿನ ಆತ್ಮೀಯತೆ ಉಳಿದಿಲ್ಲ. ಯಾಕಂದ್ರೆ ಇಲ್ಲಿ ವಿಶೇಷವಾಗಿ ಶೇಖ್ ಹಸೀನಾ ಅವ್ರ ತಂದೆ ಕಾಲದಿಂದಲೂ ಒಂದು ಸ್ವಲ್ಪ ಭಾರತ ಜೊತೆಗೆ ಸಾಫ್ಟ್ ಕಾರ್ನರ್ ಮತ್ತು ನಮಗೂ ಸಾಫ್ಟ್ ಕಾರ್ನರ್. ವಿಶೇಷ ನಮ್ಮ ಸಂಬಂಧಗಳು ಅತ್ಯಂತ ಆತ್ಮೀಯವಾಗಿದ್ದರಿಂದಾಗಿ ಕಳೆದ 15 ವರ್ಷಗಳಿಂದ ನಮಗೆ ಯಾವುದೇ ರೀತಿಯ ಅವರ ಆಡಳಿತದಲ್ಲೇ, ಶೇಖ್ ಹಸೀನಾ ಅವರ ಆಡಳಿತದಲ್ಲೇ ಯಾವುದೂ ತೊಂದರೆ ಆಗಿರಲಿಲ್ಲ. ಒಳ್ಳೆಯ ಗೆಳೆತನ ಬೆಳೀತಾ ಇತ್ತು. ಆದರೆ ಸಡನ್ನಾಗಿ ಅಲ್ಲಿಯ ಇಸ್ಲಾಮವಾದಿಗಳು, ಜಮಾತೆ ಇಸ್ಲಾಮಿ ಅಥವಾ ಇನ್ನುಳಿದ ಸಂಘಟನೆಗಳು ಎಲ್ಲ ಜಾಗೃತಗೊಂಡ ಅವಾಮಿ ಲೀಗನ್ನು, ಅದರಲ್ಲೂ ಮುಖ್ಯವಾಗಿ ನಮ್ಮ ಶೇಖ್ ಹಸೀನಾ ಅವರನ್ನು ದೇಶ ಬಿಟ್ಟು ಒಂದು ದಂಗೆ ಮೂಲಕ ಹೊರಗಿಟ್ಟಿದ್ದು ನಾವು ಈಗ ನೋಡಿದ್ದೀವಿ. ಅದರ ನಂತರ ನಮ್ಮಲ್ಲಿ ವಿಶೇಷವಾಗಿ ಈ ಬಂಗಾಲದಲ್ಲೇ ಮೊಹಮ್ಮದ್ ಯೂನಿಸ್, ನಿಮ್ಗೆ ಗೊತ್ತು ಇವ್ರ ಹೆಸರು. ಮೊಹಮ್ಮದ್ ಯೂನಿಸ್ ಒಬ್ಬ ಅರ್ಥತಜ್ಞ, ಬಂಗಾಲಕ್ಕೆ ಹೊಸ ಒಂದು ಅರ್ಥವ್ಯವಸ್ಥೆ ಕೊಟ್ಟಂಥವ್ರು.